ಏನಾಯ್ತೋ ಇದೇನಾಯ್ತೋ ವಿಧಿಯಾಟ ಇದೇನಾಯ್ತೋ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರಿಗೂ CSK ವರ್ಸಸ್ RCB ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಗೈಸ್, ಚೀಪಾಗಿ ಕೋಟೆಯನ್ನ RCB ಪುಡಿ ಪುಡಿ ಮಾಡಿದೆ ಗುರು. ಫಸ್ಟ್ 2008ರಲ್ಲಿ ಗೆದ್ದಿರ್ತಾರೆ ಓಪನಿಂಗ್ ಸೀಸನ್ ಅಲ್ಲಿ. ಆಮೇಲೆ ಇನ್ನು IPL 18ನೇ ಸೀಸನ್ ಅಲ್ಲಿ ಗೆದ್ದಿದ್ದಾರೆ, ಅಂದ್ರೆ 2025 ಅಲ್ಲಿ. ನೋಡಿ ಗುರು, ಎಷ್ಟು ಲಾಂಗ್ ವೆಯ್ಟ್ ಅಲ್ವಾ. ಒಂಥರ ಚೀಪಾಗಿ ಕೋಟೆನ RCB ಅವರು ಬೇಯಿಸಿದ್ದಾರೆ. ಇದು ಮಾಮೂಲಿ, ಎಲ್ಲಾ ಪ್ರಿಡಿಕ್ಷನ್ ನೋಡಿದ್ರು CSK ಗೆಲ್ತಾರೆ ಅಂತ ಐತೆ. ಯಾಕಪ್ಪ ಅಂದ್ರೆ ರೆಕಾರ್ಡ್ಸ್ ಸ್ಟ್ಯಾಟ್ಸ್ ಎಲ್ಲ ಅದೇ ಹೇಳ್ತಿತ್ತು. ಬಟ್ ಇವತ್ತು RCB ಮಾತ್ರ ಸಖತ್ ಪ್ಲಾನ್, ಸಖತ್ತಾಗಿ ಎಕ್ಸಿಕ್ಯೂಷನ್ ಪರ್ಫೆಕ್ಟ್ ಆಗಿತ್ತು. ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಅದ್ರಗಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗೈಸ್, ಸರಿನಾ? ಗೈಸ್, ಇವತ್ತು RCB ಅವರು ಸ್ಟಾರ್ಟಿಂಗ್ ಮಾಡ್ತಾರೆ ಗುರು. ಫಿಲ್ ಸಾಲ್ಟ್ ಅವ್ರದ್ದು ಗುರು ಇಂಟೆಂಟ್ ಸಖತ್ತಾಗಿರೋದು ಗುರು. ಚೆನ್ನಾಗಿ ಹೊಡಿತಾರೆ ಗುರು, ಆರಾಮ್ಸಾಗಿ ಹೊಡಿತಾ ಇರ್ತಾರೆ. 16 ಬಾಲಿಗೆ 32 ರನ್ ಹೊಡಿತಾರೆ. ಆಮೇಲೆ ಧೋನಿ ಅವ್ರದ್ದು ಅಮೇಝಿಂಗ್ ಸ್ಟಂಪಿಂಗಿಗೆ ನಮ್ಮ ಫಿಲ್ ಸಾಲ್ಟ್ ಅವರು ಔಟ್ ಆಗ್ತಾರೆ. ಮತ್ತೆ ಇವತ್ತು ನಮ್ಮ ದೇವದತ್ ಪಡಿಕ್ಕಲ್ ಅವ್ರ ಇಂಟೆಂಟ್ ಬಗ್ಗೆ ಮಾತಾಡ್ಬೇಕು ಗುರು. ಇವತ್ತು ಇಂಟೆಂಟ್ ಅವ್ರ ಕ್ಲಾರಿಟಿ ಇತ್ತು ಗುರು. ಈ ಸತಿ RCB ಯಲ್ಲಿ ದೇವದತ್ ಪಡಿಕ್ಕಲ್ ಅವ್ರಿಗೆ ಕ್ಲಾರಿಟಿ ರೋಲ್ ನ ಕೊಟ್ಟಿದ್ದಾರೆ, ಸರಿನಾ? ನಿಮ್ ಕೆಲ್ಸ ಹೊಡೆದಾಡಬೇಕು, ತಡೆದಾಡಂಗೆಲ್ಲ ಇಲ್ಲ ಅಂತ. ಇವರು 14 ಬಾಲಿಗೆ 27 ರನ್ ಹೊಡಿತಾರೆ ಗುರು. ಇವ್ರು ಸಖತ್ತಾಗಿ ಆಡ್ತಾರೆ. ಮತ್ತೆ ವಿರಾಟ್ ಕೊಹ್ಲಿ ಅವರು ಗುರು ಇವಾಗ ಸಖತ್ತಾಗಿ ಆಡ್ತಾರೆ. ಬಟ್ ಸ್ಟ್ರೈಕ್ ರೇಟ್ ಅಷ್ಟೇನ್ ಜಾಸ್ತಿ ಏನಿಲ್ಲ, 30 ಬಾಲಿಗೆ 31 ರನ್ ಇದೆ. ಲೆಕ್ಕದಲ್ಲಿ ಇದು ನಾಟ್ ಅಕ್ಸೆಪ್ಟೇಬಲ್ ಅಂತಾನೆ ಹೇಳ್ಬೋದು. ಬಟ್ ಈ ಮ್ಯಾಚಿಗೆ ಸಾಕು ಗುರು ಅಂತಾನು ಹೇಳ್ಬೋದು. ಮತೀಶ ಪತಿರಣ ಅವರು ಒಂದು ಬೌನ್ಸರ್ ಹಾಕ್ತಾರೆ, ಅದು ತಲೆಗೆ ತಗತ್ತೆ. ಆಮೇಲೆ ಒಂದು 6 ಮತ್ತೆ ಇನ್ನೊಂದು 4 ಇಂದ ಒಂಥರ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಗುರು. ಆಮೇಲೆ ನೂರ್ ಅಹಮದ್ ಬೌಲಿಂಗ್ ಅಲ್ಲಿ ಸ್ವೀಪ್ ಹೊಡಿಯಕ್ಕೆ ಹೋಗಿ ಔಟ್ ಆಗ್ತಾರೆ. ರವೀಂದ್ರ ಜಡೇಜಾ ಅವ್ರಿಗೆ ಕ್ಯಾಚ್ ಕೊಟ್ಟು ಗುರು. ಇವತ್ತು ರಜತ್ ಪಟಿದಾರ್ದವ್ರದ್ದು 3 ಕ್ಯಾಚ್ ಡ್ರಾಪ್ ಆಗತ್ತೆ. ಒಂದು 18ರಲ್ಲಿ ಇದ್ದಾಗ ಮತ್ತೆ 20ಅಲ್ಲಿ ಇದ್ದಾಗ. ಒಂಥರ ಇವತ್ತು ರಜತ್ ಪಟಿದಾರ್ ಅವ್ರಿಗೆ ಒಂಥರ ಲಕ್ಕಿತ್ತು ಗುರು. ಏನ್ ಗುರು, ಕ್ಯಾಚ್ ಡ್ರಾಪ್ ಮಾಡಿದ್ದೆ ವೇರಿ ಆಗಿದೆ. ಕ್ಯಾಚ್ ಏನಾದ್ರು ಹಿಡಿದುಬಿಟ್ಟಿದ್ರೆ ಇನ್ನೂ ರನ್ ಕಡಿಮೆ ಆಗ್ತಿತ್ತೇನೋ RCB, ಯಾರಿಗ್ ಗೊತ್ತು. ಬಟ್ ಅವ್ರು ಕ್ಯಾಚ್ ಬಿಟ್ರು, ಅಲ್ಲೇ ಮ್ಯಾಚ್ ಬಿಟ್ರು ಅಂತಾನೆ ಹೇಳ್ಬೋದು. ಈಸಿ ಸಿಕ್ತಾರೆ ಕ್ಯಾಚ್ ಗುರು. ದೀಪಕ್ ಕೂಡ ಅವ್ರು ಬಿಟ್ಟಿದ್ದು ಅದು ಒಂಥರ ನಾಟ್ ಅಕ್ಸೆಪ್ಟೇಬಲ್ ಬ್ರೋ. ಆ ಕ್ಯಾಚ್ ಎಲ್ಲ ಹಿಡಿಲೇಬೇಕು ಆ ಲೆವೆಲ್ ಸ್ಟ್ಯಾಂಡರ್ಡ್ ಅಲ್ಲಿ. ಇನ್ನು ಗುರು, ನಮ್ಮ ಟೀಮ್ ಡೇವಿಡ್ ಅವ್ರು ಕೊನೆಯಲ್ಲಿ ಬಂದು ಫಿನಿಶ್ ಮಾಡಿಕೊಡ್ತಾರೆ. ಸ್ಯಾಮ್ ಕರನ್ ಅವ್ರಿಗೆ ಸ್ಟಾರ್ಟಿಂಗ್ 2 ಬಾಲ್ ಡಾಟ್ ಆಗುತ್ತೆ. ಆಮೇಲೆ 6 ಎಲ್ಲ ಹೊಡೆದಿ ಆರಾಮ್ಸಾಗಿ ಒಂಥರ ಒಂದು ಒಳ್ಳೆ ಫಿನಿಶಿಂಗ್ ಟಚ್ ಕೊಡ್ತಾರೆ. ಆಮೇಲೆ ಜಿತೇಶ್ ಶರ್ಮಾ ಅವರು ಸಹ ಚೆನ್ನಾಗೇ ಆಡ್ತಾರೆ ಗೈಸ್, ಸರಿನಾ? ಇವಾಗ ನಮ್ದು ಚೆನ್ನೈ ಸೂಪರ್ ಕಿಂಗ್ಸ್ ಚೇಸ್ ಬಗ್ಗೆ ಮಾತಾಡೋದಾದ್ರೆ, ಎಲ್ಲೂ ಚೇಸ್ ಅಲ್ಲಿ ಇವ್ರು ಹೊಡಿತಾರೆ ಅಂತ ಕಾಣಿಸ್ತಾ ಇಲ್ಲ ನನಗೆ. ಅವ್ರ ಒಂದ್ಸತಿ ಸ್ಯಾಮ್ ಕರನ್ ಅವ್ರ ಯಾಕೆ ಕಾಣಿಸ್ತಿದ್ದಾರೆ ಗುರು ಅಂತ ಅನ್ಸುತ್ತೆ. ಅವರು ಈ ತರ ವಿಕೆಟ್ಸ್ ಅಲ್ಲಿ ಅವರಷ್ಟು ವರ್ತಿ ಇಲ್ಲ ಅಂತಾನೆ ಹೇಳ್ಬೋದು ಗುರು. ಅವ್ರದ್ದು ಒಂಥರ ಬೌನ್ಸಿ ಪಿಚ್ ಇದ್ರೆ ಅವ್ರು ಬ್ಯಾಟಿಂಗು ಚೆನ್ನಾಗಿ ಆಡ್ತಾರೆ, ಆಮೇಲೆ ಬೌಲಿಂಗು ಚೆನ್ನಾಗಿ ಮಾಡ್ತಾರೆ. ಬಟ್ ಇವ್ರಿಗೆ ಈ ತರ ಪಿಚ್ ಸೆಟ್ ಆಗಲ್ಲ. ಇವ್ರನ್ನ ಬೇಕಾದ್ರೆ ಚೆನ್ನೈ ಗ್ರೌಂಡ್ ಅಲ್ಲಿ ಆಡಿಸ್ತೇನೋ ಇರ್ಬೋದು ಗುರು. ನೆಕ್ಸ್ಟ್ ಮ್ಯಾಚ್ ಅವ್ರು ಎಲ್ಲ ಮ್ಯಾಚ್ ಅವರು ಸಹ CSK ಅವರು ಸ್ಯಾಮ್ ಕರನ್ ಅವ್ರನ್ನ ಆಡ್ಸಲ್ಲ ಅಂತಾನೆ ಅನ್ಕೋತೀನಿ. ಬಟ್ ಒಳ್ಳೆ ಬೌಲರ್ ಏನಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆಡ್ಸೋ ಡೌಟ್ ಇದೆ ಗುರು. ಕಾಂಟ್ರಿಬ್ಯೂಷನ್ ಬರ್ಲಿಲ್ಲ ಗುರು. ಇವತ್ತು ರಾಹುಲ್ ತ್ರಿಪಾಠಿ ಅವರು ಸಹ ಅಷ್ಟೇನ್ ಚೆನ್ನಾಗಿ ಆಡ್ಲಿಲ್ಲ. ಸುಮ್ನೆ ನಮ್ಮ ಋತುರಾಜ್ ಗಾಯಕ್ವಾಡ್ ಅವರೇ ಓಪನಿಂಗ್ ಬರ್ಬೋದಿತ್ತೇನೋ. ಅವರು ಬೇಗನೆ ಇವತ್ತು ಔಟ್ ಆಗ್ತಾರೆ ಗುರು. ಜೋಸ್ ಹೇಜಲ್ವುಡ್ ಅವ್ರ ಸೆಕೆಂಡ್ ಓವರ್ ಒಳ್ಳೆ ವಿಕೆಟ್ ಸಿಗತ್ತೆ. ಆಮೇಲೆ ನಮ್ಮ ದೀಪಕ್ ಕೂಡ ಅವರು ಗುರು ನಮ್ ಕ್ಯಾಪ್ಟನ್ ನ ಮೆಚ್ಚಲೇಬೇಕು. ರಿವ್ಯೂ ತಗೋತಾರೆ. ಯಾರು ಅಷ್ಟು ಕನ್ವೀನಿಯಂಟ್ ಆಗಿ ಔಟು ಅಂತ ಇರಲ್ಲ. ಭುವನೇಶ್ವರ್ ಕುಮಾರ್ ಅವರು ಒಂಥರ ಹಾಫ್ ಹಾರ್ಟೆಡ್ಲಿ ಅಪೀಲ್ ಮಾಡ್ತಾರೆ. ಜಿತೇಶ್ ಶರ್ಮಾ ಅವರು ಅಷ್ಟು ಕಾನ್ಫಿಡೆಂಟ್ ಆಗಿ ಇರಲ್ಲ. ಬಟ್ ರಜತ್ ಪಟಿದಾರ್ ಅವರು ರಿವ್ಯೂನ ತಗೋತಾರೆ, ಅದ್ರಿಂದ ಔಟ್ ಆಗ್ತಾರೆ. ಅದು ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಅಲ್ಲಿ ಸ್ಯಾಮ್ ಕರನ್ ಅವರು ಏನು ಸಹ ಆಡ್ಲಿಲ್ಲ. ಅವರು ಫ್ರಸ್ಟ್ರೇಟ್ ಆಗಿ ಹೊಡಿಯಕ್ಕೆ ಹೋಗಿ ಲಿಯಮ್ ಲಿವಿಂಗ್ಸ್ಟನ್ ಅವ್ರ ಬೌಲಿಂಗ್ ಅಲ್ಲಿ ಔಟ್ ಆಗ್ತಾರೆ. ನೋಡಿ, ಅವರು 8 ರನ್ ಹೊಡೆದಿದ್ದಾರೆ 13 ಬಾಲ್ಗೆ. ಮತ್ತೆ ಶಿವಮ್ ದೂಬೆ ಅವ್ರಿಗೂ ಬಂದಿದ್ದ ತಕ್ಷಣ ಸ್ಪಿನ್ನರಿಗೆ 6 ಎಲ್ಲ ಹೊಡಿತಾರೆ. ಸುಯೇಶ್ ಶರ್ಮಾ ಅವರಿಗೆ ಇವ್ರೇನಾದ್ರು ಮ್ಯಾಚ್ ಚೇಂಜ್ ಮಾಡ್ತಾರ ಅಂತ ಅನ್ಕೊಂಡೆ, ಬಟ್ ಆಗ್ಲಿಲ್ಲ. SDL ಅವ್ರ ಬೌಲಿಂಗ್ ಅಲ್ಲಿ ಔಟ್ ಆಗ್ತಾರೆ. ಹಂಗೆ ಗುರು, ನಮ್ಮ ರಚಿನ್ ರವೀಂದ್ರ ಅವರು ಒಂಥರ ಕೊನೆ ತನಕ ಆಡೋಣ ಅಂತ ಉದ್ದೇಶದಿಂದ ಆಡ್ತಿರ್ತಾರೇನೋ. ನೀಟಾಗಿ ಆಡ್ತಿರ್ತಾರೆ ಗುರು, ಒಂಚೂರು ಇಂಟೆಂಟ್ ಇರತ್ತೆ. ಬಟ್ ಅವ್ರಿಗೂ ಅಷ್ಟು ಕನೆಕ್ಟ್ ಆಗ್ತಿರಲ್ಲ, ಬಾಲ್ಗೆ ಬ್ಯಾಟ್ ಅಷ್ಟು ಪರ್ಫೆಕ್ಟ್ ಆಗಿ ಸಿಕ್ತಿರಲ್ಲ. ಇವರು 31 ಬಾಲ್ಗೆ 41 ರನ್ ಹೊಡೆದಿದ್ದಾರೆ. ನನಗೆ ಅಶ್ವಿನ್ ಅವ್ರು ಫಸ್ಟ್ ಬಂದಿದ್ದು ಒಂಥರ ಶಾಕಿಂಗ್ ಅನ್ನಿಸ್ತು ಗುರು. ಧೋನಿ ಅವರೇ ಬರ್ಬೋದಿತ್ತಲ್ವಾ, ಯಾಕಂದ್ರೆ ಕೊನೆಗೆ ಬಂದ ಒಂದಿಷ್ಟು 6 ಎಲ್ಲ ಹೊಡೆದ್ರು ಗುರು. 30 ರನ್ ಹೊಡೆದಿದ್ದಾರೆ 16 ಬಾಲ್ಗೆ. 3 4 ಒಂದೆರಡು 6 ಎಲ್ಲ ಹೊಡೆದಿದ್ದಾರೆ. ಒಂಚೂರು ಮೊದಲೇ ಬಂದಿದ್ರೆ ಒಂಥರ ಗೆಲ್ಲಕ್ಕಾರು ಟ್ರೈ ಮಾಡ್ಬೋದಿತ್ತು ಗುರು. ಇವತ್ತು CSK ಅವರು ಗೆಲ್ಲಕ್ಕೆ ಏನು ಟ್ರೈ ಮಾಡಿದ್ರು ಅಂತ ನನ್ಗೇನು ಅನ್ನಿಸ್ತಿಲ್ಲ. ಇವತ್ತು ರಜತ್ ಪಟಿದಾರ್ ಅವರು ಕ್ಯಾಚ್ ಎಲ್ಲ ಬಿಟ್ಮೇಲೆ ಪಟ 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 ಅಂತ ಹೊಡೆದ್ರು, ಅದು ಎಫೆಕ್ಟ್ ಆಯ್ತು ಅಂತ ಹೇಳ್ಬೋದು ಗುರು. ಇವತ್ತು ಮೇನ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಫೀಲ್ಡಿಂಗ್ ಗುರು. ಆಮೇಲೆ ನಮ್ದು ಪವರ್ ಪ್ಲೇ ಬೌಲಿಂಗ್ ಸಖತ್ತಾಗಿತ್ತು. ಭುವಿ ಅವರಲ್ಲೇ
3 ಓವರ್ ಹಾಕಿದ್ರು. ಜೋಶ್ ಹೇಜಲ್ವುಡ್ ಸಹ ಚೆನ್ನಾಗಿ ಮಾಡಿದ್ರು. ಅದರಿಂದ RCB ಪವರ್ ಪ್ಲೇ ಅಲ್ಲೇ ಗೇಮ್ ಕಂಪ್ಲೀಟ್ ಆಗಿ RCB ಕೈಲೇ ಬಂದ್ಬಿಟ್ಟಿತ್ತು. RCB ಅವರು ಕನ್ವೀನಿಯಂಟ್ ಆಗಿ ಗೆದ್ದಿದ್ದಾರೆ ಗುರು. ನೋಡಿ ಗುರು, ಫಸ್ಟ್ ಸೀಸನ್ ಅಲ್ಲಿ ಗೆದ್ದಿರೋ ಚೀಪಕ್ ಅಲ್ಲಿ ಇನ್ನು 18ನೇ ಸೀಸನ್ ಅಲ್ಲಿ ಗೆದ್ದಿದ್ದಾರೆ. ಚೀಪಕ್ ಅಲ್ಲಿ ಏನಾದ್ರು 18ರ ನಂಟು ಏನಾದ್ರು ಉಂಟಾ RCBಗೆ ಗೊತ್ತಾಗತ್ತೆ. ಇನ್ನೇನು ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.